ಹಲೋ ಮೀಡಿಯಾ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ M.com ಅವರಿಗೆ ಹೋಲ್ಡ್ ಆ್ಯಂಡ್ ವೆಯ್ಟು, ರಿಲೀಸ್ ಆ್ಯಂಡ್ ವೆಯ್ಟು, ಕ್ವಿಟ್ಟು ಮತ್ತು ಜಾಯ್ನ್ ಅಂತ ಆಪ್ಷನ್ ಕೊಟ್ಟಿರ್ತಾರೆ. ಮತ್ತು ಇದು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೇಯ್ನಾಗಿ M.sc, MA, MSW ನಿಮಗೆ ಸೆಕೆಂಡ್ ರೌಂಡ್ಗೆ ಹೋಗಬೇಕು ಅಂತಂದರೆ ಏನು ಮಾಡಬೇಕು, ನಿಮಗೆ ಹೋಲ್ಡ್ ಆ್ಯಂಡ್ ವೆಯ್ಟು, ರಿಲೀಸ್ ಆ್ಯಂಡ್ ವೆಯ್ಟು, ಕ್ವಿಟ್ ಆಪ್ಷನ್ ಎಲ್ಲ ಇರುತ್ತೆ ಅನ್ನೋದನ್ನು ನಾನು ಈಗ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನಾನು ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ವಿಷಯ ಏನಪ್ಪ ಅಂತಂದರೆ ಎಷ್ಟೋ ಜನ ಕೇಳ್ತಿದ್ದೀರಾ, ಬ್ರೋ M.com ಅವ್ರಿಗೆ ಹೋಲ್ಡ್ ಆ್ಯಂಡ್ ವೆಯ್ಟು, ಜಾಯ್ನು, ಕ್ವಿಟ್ಟು, ರಿಲೀಸ್ ಆ್ಯಂಡ್ ವೆಯ್ಟು, ಏನಿದು ಆಪ್ಷನ್ ಏನು ಅದನ್ನ ಪ್ರಾಪರಾಗಿ ತಿಳಿಸ್ಕೊಡಿ ಅಂತ. ಹಾಗೆಯೇ M.com ಅವ್ರಿಗೆ ಅಷ್ಟೇ ಇದು ಅಪ್ಲಿಕೇಬಲ್ ಆಗೋದು. M.com ಕಾಮರ್ಸ್ ಅವ್ರು ಏನಿದ್ದಾರೆ ಅವ್ರಿಗಷ್ಟೇ ಇದು ಅಪ್ಲಿಕೇಬಲ್ ಆಗೋದು. ಹೋಲ್ಡ್ ಆ್ಯಂಡ್ ವೆಯ್ಟು, ರಿಲೀಸ್ ಆ್ಯಂಡ್ ವೆಯ್ಟು, ಕ್ವಿಟ್ಟು ಮತ್ತು ಜಾಯ್ನ್ ಅನ್ನೋ ಆಪ್ಷನ್ ಬರೀ M.com ಅವ್ರಿಗೆ ಅಷ್ಟೇ ಅಪ್ಲಿಕೇಬಲ್ ಆಗೋದು. ಹಾಗೆಯೇ M.sc ಅವ್ರು ಯಾರಿದ್ದಾರೆ, M.sc, MA, ಬ್ರೋ ನಾವೇನಾದ್ರು ಸೆಕೆಂಡ್ ರೌಂಡ್ಗೆ ಹೋಗಬೇಕು ಅಂತಂದರೆ ನಾವು ಏನು ರೂಲ್ಸ್ನ ಫಾಲೋ ಮಾಡಬೇಕು ಅದು ನಿಮಗೆ ಗೊತ್ತಿರೋ ತಿಳಿಸ್ಕೊಡಿ. ಓಕೆ, ಅದನ್ನು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ವೀಡಿಯೋನಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ಅರ್ಥ ಆಯ್ತಲ್ಲ? ಫಸ್ಟ್ M.com ಅವ್ರಿಗೆ ಬರ್ತೀನಿ. ಜಾಯ್ನ್ ಅಂತಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆದಾಗ ನನ್ನ ಕಾಲೇಜ್ ಇಷ್ಟ ಆಗಿದೆ, ಜಾಯ್ನ್ ಆಗ್ತೀನಿ ಅಂತಂದರೆ ನೀವು ಡೈರೆಕ್ಟಾಗಿ ಜಾಯ್ನ್ ಆಗ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೀವು ಜಾಯ್ನ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಡೈರೆಕ್ಟ್ ಹೋಗಿ ಕಾಲೇಜಲ್ಲಿ ಅಡ್ಮಿಷನ್ ಆಗ್ತಿರೋದೆ. ಬಟ್ ಅಡ್ಮಿಷನ್ ಆಗೋದಲ್ಲ, ಏನೇ ಆದರೂ ನೀವು ಡಿಪಾರ್ಟ್ಮೆಂಟ್ ಹತ್ರ ಹೋಗಬೇಕು. ಹೇಳೋದು ಮಾಡ್ತಿದೆ. ಜಾಯ್ನ್ ಅಂತ ಆಪ್ಷನ್ ಕೊಟ್ಟಾದ್ಮೇಲೆ ನೀವು ಏನೇ ಆದರೂ ನೀವು ಡಿಪಾರ್ಟ್ಮೆಂಟ್ ಹತ್ರ ಹೋಗಬೇಕು. ಗಂಗೋತ್ರಿಲಿ ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ ಏನಿದೆ, ಡಿಪಾರ್ಟ್ಮೆಂಟ್ ಹತ್ರ ಹೋಗಬೇಕು. ನೆಕ್ಸ್ಟು ಜಾಯ್ನ್ ಅನ್ನೋ ಆಪ್ಷನ್ ಬಗ್ಗೆ ತಿಳಿಸಿದ್ದೀನಿ. ನೆಕ್ಸ್ಟು ಹೋಲ್ಡ್ ಆ್ಯಂಡ್ ವೆಯ್ಟು, ನಿಮಗೆ ಫಸ್ಟ್ ರೌಂಡು ಸೀಟ್ ಅಲೌಟ್ ಆಗಿರುತ್ತೆ. ಕಾಲೇಜು ಸ್ವಲ್ಪ ಇಷ್ಟ ಇರುತ್ತೆ. ನೋಡೋಣ ಸೆಕೆಂಡ್ ರೌಂಡಲ್ಲಿ ನನಗೇನಾದರೂ ನಾನು ಇಷ್ಟಪಟ್ಟಿರೋ ಕಾಲೇಜ್ ಸಿಗ್ಬೋದು. ಅಂಥವ್ರು ಯಾರಾದರೂ ಕ್ಯಾಂಡಿಡೇಟ್ಸ್ ಇದ್ದರೆ ಹೋಲ್ಡ್ ಆ್ಯಂಡ್ ವೆಯ್ಟ್ ಆಪ್ಷನ್ನ ಯೂಸ್ ಮಾಡ್ಬೋದು. ಅರ್ಥ ಆಯ್ತಲ್ವ? ಹೋಲ್ಡ್ ಆ್ಯಂಡ್ ವೆಯ್ಟ್ ಆಪ್ಷನ್ನ ಯೂಸ್ ಮಾಡ್ಬೋದು. ಇದು ಏನಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅಂತಂದರೆ, ಈಗ ನನಗೆ ಒಂದು ಫಾರ್ ಎಕ್ಸಾಂಪಲ್, ಈಗ ನನಗೆ ಫಸ್ಟ್ ರೌಂಡಲ್ಲಿ ಯುವರಾಜ ಕಾಲೇಜ್ ಅಲೌಟ್ ಆಗಿದೆ ಅಂತ ಅನ್ಕೊಳ್ಳಿ. ಇಲ್ಲ, ನನಗೆ ಯುವರಾಜ ಇಷ್ಟ ಇದ್ರೂ ನೋಡೋಣ, ಮೇ ಬಿ ನನ್ನ ರ್ಯಾಂಕಿಂಗ್ಗೆ ಸೆಕೆಂಡ್ ರೌಂಡಲ್ಲಿ ಗಂಗೋತ್ರಿಲಿ ಸೀಟ್ ಸಿಗ್ಬೋದು ಅನ್ನೋ ಕ್ಯಾಂಡಿಡೇಟ್ಸ್ ಯಾರು ಇದ್ದರೆ ಬೇಕಾದ್ರೆ ನೀವು ಟ್ರೈ ಮಾಡೋದು, ಹೋಲ್ಡ್ ಆ್ಯಂಡ್ ವೆಯ್ಟ್ ಆಪ್ಷನ್ನ ಟ್ರೈ ಮಾಡೋದು. ನೆಕ್ಸ್ಟು ನಿಮಗೆ ಸೆಕೆಂಡ್ ರೌಂಡ್ ಸೀಟ್ ಅಲೌಟ್ ಆಗಲಿಲ್ಲ, ಅವಾಗ ನೀವು ಬೇಕಾದ್ರೆ ಫಸ್ಟ್ ನೀವೇನು ಮಾಡಿದ್ರೆ ಹೋಲ್ಡ್ ಆ್ಯಂಡ್ ವೆಯ್ಟ್ ಆಪ್ಷನ್ ಯೂಸ್ ಮಾಡಿರ್ತಾರಲ್ಲ, ಆ ಕಾಲೇಜಲ್ಲಿ ಬಂದು ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ಯಾವ ರೀತಿ ಪ್ರಾಬ್ಲಮ್ ಆಗಲ್ಲ. ಅರ್ಥ ಆಯ್ತಲ್ವಾ? ನೆಕ್ಸ್ಟು ರಿಲೀಸ್ ಆ್ಯಂಡ್ ವೆಯ್ಟ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ನಿಮಗೆ ಯಾವುದೋ ಒಂದು ಕಾಲೇಜ್ ಅಲೌಟ್ ಆಗಿರುತ್ತೆ, ನಿಮ್ಗೆ ಆ ಕಾಲೇಜ್ ಇಷ್ಟನೂ ಸಹ ಇರಲ್ಲ. ಇಷ್ಟ ಇರಲ್ಲ, ಬಟ್ ಅದನ್ನು ಇಟ್ಕೊಳ್ಳೋಕ್ಕೂ ಇಷ್ಟ ಇರಲ್ಲ. ಅರ್ಥ ಆಯ್ತಲ್ವಾ? ಅದನ್ನು ಇಟ್ಕೊಳ್ಳೋಕ್ಕೂ ಕೂಡ ಇಷ್ಟ ಇರಲ್ಲ ನಿಮ್ಮ ಹತ್ರ. ಆದಾಗ ನೀವೇನು ಯೂಸ್ ಮಾಡಬೇಕು ಅಂತಾರೆ, ರಿಲೀಸ್ ಆ್ಯಂಡ್ ವೆಯ್ಟು. ಆ ಆಪ್ಷನ್ನು ನಿಮ್ಮ ನೆಕ್ಸ್ಟ್ ರೌಂಡ್ಗೆ ತಗೊಂಡೋಗುತ್ತೆ. ಅರ್ಥ ಆಯ್ತಲ್ಲ? ನಿಮ್ಮ ನೆಕ್ಸ್ಟ್ ರೌಂಡ್ಗೆ ತಗೊಂಡೋಗುತ್ತೆ. ಕಾಲೇಜು ಮತ್ತೆ ನೀವು ನೆಕ್ಸ್ಟ್ ಆ ಕಾಲೇಜ್ ಬೇಕು ನಿಮ್ಗೆ ಸಿಗಲ್ಲ. ಯಾಕಂತಂದರೆ ಅದನ್ನು ರಿಲೀಸ್ ಮಾಡಿಬಿಟ್ಟಿದ್ದೀರ ಆಲ್ರೆಡಿ. ಇಟ್ಕೊಳ್ತೇನೆ ಅದನ್ನು ನೀವು ರಿಲೀಸ್ ಮಾಡಿಬಿಟ್ಟಿದ್ರೆ ನಿಮಗೆ ನೆಕ್ಸ್ಟು ಮತ್ತೆ ಆ ಕಾಲೇಜ್ ಬೇಕು ಅಂದರೆ ನಿಮಗೆ ಸಿಗಲ್ಲ. ಅರ್ಥ ಆಯ್ತಲ್ವ? ನೆಕ್ಸ್ಟ್ ಲಾಸ್ಟು ನೀವು ಕ್ವಿಟ್ಟು, ಅಯ್ಯೋ ನನಗಿದ್ರು ಸಾವಾಸನೇ ಬೇಡ ಗುರು, ನಾನು ಡೈರೆಕ್ಟಾಗಿ ಮ್ಯಾನೇಜ್ಮೆಂಟ್ ಕೊಟ್ಟದಲ್ಲಿ ಯಾವ್ದಾದ್ರು ಒಂದು ಕಾಲೇಜಲ್ಲಿ ಹೋಗಿ ಸೇರ್ಕೊಳ್ತೀನಿ ಅನ್ನೋ ಕ್ಯಾಂಡಿಡೇಟ್ಸ್ ಯಾರಾದ್ರು ಇದ್ದರೆ ಕ್ವಿಟ್ ಅನ್ನೋ ಆಪ್ಷನ್ ಯೂಸ್ ಮಾಡೋದು. ಜಸ್ಟ್ ನೀವು ಕ್ವಿಟ್ ಅನ್ನೋ ಆಪ್ಷನ್ ಯೂಸ್ ಮಾಡಿದ್ರೆ ನೀವು ಕನ್ನಡದ ಕೋಟ್ಯಾಧಿಪತಿ ನೋಡ್ತಿದ್ರೆ ಹೇಗೆ ಗೇಮು ಸಡನ್ನಾಗಿ ಬಿಟ್ಟು ಹೋಗ್ತಿರೋ ಅದೇ ರೀತಿ. ನಿಮ್ಗೆ ಯಾವುದೇ ರೀತಿ ಟೆನ್ಷನ್ ಇಲ್ಲ. ಸಡನ್ನಾಗಿ ನೀವು ಈ ಆಪ್ಷನ್ ಎಂಟ್ರಿಯಿಂದ ಒಂದೇ ಸತಿ ಬಿಟ್ಟು ಹೋಗ್ತೀರಾ. ಪ್ರಾಬ್ಲಮ್ ಸಹ ಇರಲ್ಲ. ಬೇಕಾದ್ರೆ ನೀವು ನೆಕ್ಸ್ಟ್ ಯಾವ ಕಾಲೇಜಲ್ಲಿ ಬೇಕೋ ಆ ಕಾಲೇಜಲ್ಲಿ ನೀವು ಹೋಗಿ ಅಡ್ಮಿಷನ್ನ ಆಗ್ಬೋದು. ಇದು ಬಂದು M.com ಅವ್ರಿಗೆ ನೀಟಾಗಿ ಪ್ರಾಪರಾಗಿ ತಿಳಿಸಿದ್ದೀನಿ. ಅಕಸ್ಮಾತ್ ಏನೇ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ಇಷ್ಟು ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ ತಿಳಿಸ್ಕೊಡ್ತೀನಿ. ಈಗ ನೆಕ್ಸ್ಟ್ ಕತೆ ಏನಪ್ಪ ಅಂತಂದರೆ, M.sc ಅವ್ರಿಗೆ ಮತ್ತು MA ಅವ್ರಿಗೆ, MSW ಅವ್ರಿಗೆ, ಬ್ರೋ ನಮಗೆ ಈ ರೀತಿ ಆಪ್ಷನ್ ಇರಲ್ಲ, ಮತ್ತು ನಾವು ನೆಕ್ಸ್ಟ್ ರೌಂಡ್ಗೆ ಯಾವ ರೀತಿ ಹೋಗೋದು, ಅರ್ಥ ಆಯ್ತಲ್ವ? ನೆಕ್ಸ್ಟ್ ರೌಂಡ್ಗೆ ಯಾವ ರೀತಿ ಹೋಗೋದು ಅನ್ನೋದಕ್ಕೆ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ನ ಕೊಡ್ತೀನಿ. ಇವಾಗ ನೀವು ಹೇಗಿದ್ರು ಡಿಪಾರ್ಟ್ಮೆಂಟ್ ಹತ್ರ ಫಸ್ಟ್ ರೌಂಡ್ ಸೀಟ್ ಹೋದಾಗ ಹೇಗಿದ್ರು ಡಿಪಾರ್ಟ್ಮೆಂಟ್ ಹತ್ರ ಹೋಗ್ತಿರಲ್ವಾ? ಜಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಹೋದಾಗ ನಿಮ್ಗೆ ಗೊತ್ತಿರೋರು ಯಾರಾದ್ರು ನಂಬರ್ ಇಸ್ಕೊಳ್ಳಿ. ಅರ್ಥ ಆಯ್ತಲ್ಲ? ನಂಬರ್ ಇಸ್ಕೊಳ್ಳಿ. ಈ ರೀತಿ ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ಯಾವ ರೀತಿ ಹೋಗೋದು ಅಂತ ಅವರೇ ಕೊಡ್ತಾರೆ. ಯಾಕಂದರೆ ಈಗ M.com ಅವ್ರಿಗೆಲ್ಲ ಹೋಲ್ಡ್ ಆ್ಯಂಡ್ ವೆಯ್ಟು, ರಿಲೀಸ್ ಆ್ಯಂಡ್ ವೆಯ್ಟ್ ಅನ್ನೋ ಆಪ್ಷನ್ ಇದೆ. ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ. ಬಟ್ ನಿಮಗೆ ಆದರೂ ನಿಮ್ಗೆ ಯಾವ ರೀತಿ ಅಲಾಟ್ ಮಾಡ್ತಾರಂದರೆ, ಸೆಕೆಂಡ್ ಇದರಲ್ಲಿ ನಿಮ್ಮದು ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡಿರ್ತಾರಲ್ವಾ, ಅಲ್ಲೇನಾದ್ರೂ ಸೀಟ್ ಮಿಕ್ಕಿದ್ದು ಮತ್ತೆ ಮೆರಿಟ್ ಲಿಸ್ಟ್ನ ಚೆಕ್ ಮಾಡಿ ಅವರೇ ಫಿಲ್ಟರ್ ಮಾಡ್ತಾರೆ ಅದರಲ್ಲಿ. ಅರ್ಥ ಆಯ್ತಲ್ವ? ಮೇ ಬಿ ಅದರಲ್ಲಿ ನಿಮ್ಮ ನೇಮ್ ಇದ್ರೂ ಇರ್ಬೋದು, ಇಲ್ಲದೇ ಅವರು ಕೂಡ ಇರ್ಬೋದು, ಹೇಳೋಕ್ಕಾಗಲ್ಲ. ಅದನ್ನು ನೀವು ಡಿಪಾರ್ಟ್ಮೆಂಟ್ ಹತ್ರ ನೀವು ಅದನ್ನು ಕ್ಲಾರಿಫೈ ಮಾಡ್ಕೋಬೇಕಾಗುತ್ತೆ. M.sc ಅವರು, MA ಅವರು, MSW ಅವರು, ಈ ಕೋರ್ಸ್ ಅವರು ಯಾರಿದ್ದೀರಾ, ಇವರು ನಿಮ್ಮ ಡಿಪಾರ್ಟ್ಮೆಂಟಲ್ಲೇ ನೀವು ಕ್ಲಾರಿಫಿಕೇಷನ್ನ ಮಾಡಿಸ್ಕೊಳ್ಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಹಾಗೆಯೇ ಫ್ರೆಂಡ್ಸ್, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಫೀಸ್ನ ಎಲ್ಲಿ ಪೇ ಮಾಡಬೇಕು ಅನ್ನೋದನ್ನ. ಅಕಸ್ಮಾತ್ ನೀವು ನೋಡಿಲ್ಲ ಅಂತಂದರೆ ಮೇಲ್ಗಡೆ ಕಾಣಿಸ್ತಿರೋ ಅಲ್ಲಿ ಕೂಡ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ, ಮಿಸ್ ಮಾಡಿದೆ ವಿಡಿಯೋನ ನೋಡಿ. ಹಾಗೆ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿರಲಿ ಒಂದು ಲೈಕ್ನ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋನ ನೋಡ್ತಿದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬೆಲ್ ಐಕಾನ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿಗೂ ಟೇಕ್ ಕೇರ್, ಬಾಯ್.